ನಮಸ್ಕಾರ ಆತ್ಮೀಯ ನನ್ನ ನೆಚ್ಚಿನ ಭಾವಿ ಅಗ್ನಿವೀರರೇ. ಈಗಾಗಲೇ ಬೆಂಗಳೂರು ಏರೋದಿಂದ ಅಗ್ನಿವೀರ ಆರ್ಮಿ ರ್ಯಾಲಿ ನಡೆಯಿತು. ಅದೇ ರೀತಿಯಾಗಿ ಮಂಗಳೂರು ಏರೋದಿಂದ ಅಗ್ನಿವೀರ ಆರ್ಮಿ ರ್ಯಾಲಿ ನಡೆಯಿತು. ಈಗಾಗಲೇ ಆನ್ಲೈನ್ ಪರೀಕ್ಷೆಯನ್ನು ಬರೆದು ಮೆರಿಟ್ ಆಧಾರ ಮೇಲೆ ಬಂದು ಫಿಸಿಕಲ್ಲು ಮತ್ತು ಮೆಡಿಕಲ್ ಈಗಾಗಲೇ ಬೆಂಗಳೂರು ಏರೋ ಮತ್ತು ಮಂಗಳೂರು ಏರೋದವರು ಪಾಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಂತಿಮ ಮೆರಿಟ್ಗಾಗಿ ಕಾಯ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಕೆಲವೇ ದಿನದಲ್ಲಿ ಅಂತಿಮ ಮೆರಿಟ್ ಈಗಾಗಲೇ ಬೆಂಗಳೂರು ಏರೋದವ್ರದ್ದು ಫಸ್ಟ್ ರ್ಯಾಲಿ ನಡೆದದ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಂಗಳೂರು ಏರೋದು ನಡೆದದ. ಹಾಗಾದರೆ ನೆಕ್ಸ್ಟ್ ಎಲ್ಲರೂ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಸರ್ ಬೆಳಗಾವಿ ಏರೋದ ಬಗ್ಗೆ ಆರ್ಮಿ ರ್ಯಾಲಿ ಬಗ್ಗೆ ನೀವು ಮಾಹಿತಿಯನ್ನು ಕೊಡಿ ಅಂತೇಳಿ ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮುಖಾಂತರ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಈಗಾಗಲೇ ಸಾಕಷ್ಟು ಹಿಂದೆ ಆರ್ಮಿ ರ್ಯಾಲಿ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಅದೇ ರೀತಿಯಾಗಿ ಈಗ ಬೆಳಗಾವಿ ಏರೋದಿಂದ ಏನಪ್ಪ ಅಂದ್ರೆ ಎಲ್ಲಿ ರ್ಯಾಲಿ ನಡೀತದೆ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ರ್ಯಾಲಿ ನಡೀತದೆ. ಅದು ಎಲ್ಲಿಂದ ಅಂದರೆ ಡಿಸೆಂಬರ್ 3ರಿಂದ ಡಿಸೆಂಬರ್ 15ರವರೆಗೆ ಅಗ್ನಿವೀರ ಆರ್ಮಿ ರ್ಯಾಲಿ ಫಿಸಿಕಲ್ ಮತ್ತು ಮೆಡಿಕಲ್ ರ್ಯಾಲಿ ನಡೀತಾ ಇದೆ ಅಭ್ಯರ್ಥಿಗಳೇ. ಹಾಗಾದರೆ ಅಲ್ಲಿ ಯಾವ ಜಿಲ್ಲೆಯ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅಂದರೆ ಬೆಳಗಾವಿ, ಆಮೇಲೆ ನೆಕ್ಸ್ಟ್ ರಾಯಚೂರು, ನೆಕ್ಸ್ಟ್ ಗುಲ್ಬರ್ಗ, ಯಾದಗಿರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಬೀದರ ಮತ್ತು ಕೊಪ್ಪಳ. ಈ 6 ಜಿಲ್ಲೆಗಳ ಅಭ್ಯರ್ಥಿಗಳಿಗಾಗಿ ಅಗ್ನಿವೀರ ಆರ್ಮಿ ರ್ಯಾಲಿ ಡಿಸೆಂಬರ್ 3ರಿಂದ ಡಿಸೆಂಬರ್ 15ರವರೆಗೆ ಕೊಪ್ಪಳದಲ್ಲಿ ಜರುಗ್ತಾ ಇದೆ ಅಭ್ಯರ್ಥಿಗಳೇ. ಈಗಾಗಲೇ ಅಗ್ನಿವೀರ ಆರ್ಮಿ ರಿಸಲ್ಟ್ ಫಲಿತಾಂಶ ಬಂದಂಥ ಅಭ್ಯರ್ಥಿಗಳು ಆನ್ಲೈನ್ ಪರೀಕ್ಷೆಯನ್ನು ಬರೆದು ಮೆರಿಟ್ ಮೇಲೆ ಬಂದಂಥ ಅಭ್ಯರ್ಥಿಗಳು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರಿ. ಇನ್ನೂ ಟೈಮ್ ಇದೆ, ರನ್ನಿಂಗನ್ನು ಚೆನ್ನಾಗಿ ಮಾಡಿ. ಯಾಕಂದರೆ ನಿಮಗೆಲ್ಲ ಈಗ ಗೊತ್ತು ಏನಪ್ಪ ಅಂದ್ರೆ ಫಸ್ಟ್ ಮೊದಲಿಗೆ ನಾನು ಹೇಳ್ತೀನಿ ನಿಮ್ಗೆ, ಹೋಗುವಾಗ ಏನೇನು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು. ಇದು ನೀವು ಅಡ್ವಾನ್ಸಾಗಿ ತಿಳ್ಕೊಂಡಿರಪ್ಪ ಅಂದ್ರೆ ಯಾವ ತೊಂದರೆ ಇಲ್ಲದೂ ಸಹಿತ ನೀವು ಹೋಗ್ಬೋದು. ಮೊದಲಿಗೆ ಏನು ಮಾಡ್ತಾರಪ್ಪ ಅಂದ್ರೆ ರ್ಯಾಲಿಗಿಂತ ಮುಂಚೆ 15 ದಿನನೋ 20 ದಿನ ಅಡ್ವಾನ್ಸಾಗಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಅಲ್ಲಿ ಆನ್ಲೈನ್ ಮುಖಾಂತರ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಬಿಟ್ಟಾಗ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಳ್ಬೇಕು. ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಪ್ರತಿಯೊಂದು ಮಾಹಿತಿ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರಪ್ಪ ಅಂದ್ರೆ ರ್ಯಾಲಿ ಸ್ಥಳ ಎಲ್ಲಿ ನಡೀತದೆ, ಆಮೇಲೆ ಯಾವ ದಿನಾಂಕ ನಿಮ್ಮದದ, ಆಮೇಲೆ ಎಷ್ಟು ಗಂಟೆಗೆ ನೀವು ಅಲ್ಲಿ ಇರಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಅಡ್ಮಿಟ್ ಕಾರ್ಡ್ನಲ್ಲಿ ಬಿಟ್ಟಿರ್ತಾರೆ. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದರೆ ನೀವು ಬರುವಾಗ ಏನೇನು ದಾಖಲಾತಿಗಳನ್ನ ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಅಡ್ಮಿಟ್ ಕಾರ್ಡ್ನಲ್ಲಿ ಬಿಟ್ಟಿರ್ತಾರೆ. ಹಾಗಾದರೆ ಅದರ ಸಂಪೂರ್ಣ ಮಾಹಿತಿಯನ್ನು ಅಭ್ಯರ್ಥಿಗಳೇ ನೀವು ತಿಳಿದುಕೊಳ್ಬೇಕಾಗ್ತದೆ. ನೀವು ಮೊದಲನೇದಾಗಿ ಏನಪ್ಪ ಅಂದ್ರೆ ಅವರು ಅಡ್ವಾನ್ಸಾಗಿ ಏನು ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ, ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಅದನ್ನು ಯಾವುದೇ ರೀತಿ ಮಡಚಬಾರ್ದು, ಸರಿಯಾಗಿರಬೇಕು. ನೀವು ಜೆರಾಕ್ಸ್ ಹೊಡೆದು ಒಂದು 2 ಬೇರೆ ಇಟ್ಕೋರಿ, ಒರಿಜಿನಲ್ ಮಾತ್ರ ಯಾವುದೇ ರೀತಿ ಮಡಚಬಾರ್ದು. ಯಾಕಂದ್ರೆ ಹೊಳ್ಳಿ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಸ್ಕ್ಯಾನ್ ಹಾಕಿರ್ತೈತಿ. ಅದರ ಸಲುವಾಗಿ ಒರಿಜಿನಲ್ ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಏನಪ್ಪ ಅಂದ್ರೆ ಮಾರ್ಕ್ಸ್ ಕಾರ್ಡ್. ನೀವು 10ನೇ ತರಗತಿ ಮೇಲೆ ಅರ್ಜಿಯನ್ನು ಹಾಕಿದ್ರಿಪ್ಪ ಅಂದ್ರೆ ಈಗ GD ಆಗಿರ್ಬೋದು, ಟ್ರೇಡ್ಮನ್ ಆಗಿರ್ಬೋದು, ನೀವು 10ನೇ ತರಗತಿ ಮೇಲೆ ಅರ್ಜಿ ಹಾಕಿರಿ ಅಂದರೆ SSLC 10ನೇ ತರಗತಿಯ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ತೊಗೋಬೇಕು. ಅದರ ಜೊತೆ ನಿಮ್ದು ಹೆಚ್ಚಿನ ವಿದ್ಯಾರ್ಥಿ ಇದ್ದರೆ PUC ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅವು ಮಾರ್ಕ್ಸ್ ಕಾರ್ಡ್ ಇದ್ರೂ ಸಹಿತ ನೀವು ತೆಗೆದುಕೊಂಡು ಹೋಗ್ರಿ. ಅದೇ ರೀತಿಯಾಗಿ ಇನ್ನು ಕೆಲವೊಂದು ಜನ ಏನು ಮಾಡಿರ್ತಾರೆ ರೀ, ಟ್ರೇಡ್ಮನ್ ಹುದ್ದೆಗಳಿಗೆ 8ನೇ ತರಗತಿ ಮೇಲೆ ಅರ್ಜಿಯನ್ನು ಹಾಕಿರ್ತಾರೆ. ಅಂಥ ಅಭ್ಯರ್ಥಿಗಳು 8ನೇ ತರಗತಿಯ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಅದರ ಜೊತೆ ಮತ್ತು ಹೆಚ್ಚಿನ ವಿದ್ಯಾರ್ಥಿ 10ನೇ ತರಗತಿ ಆಗಿರ್ಬೋದು, PUC ಡಿಗ್ರಿ ಆಗಿರ್ಬೋದು, ಅವುಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಟ್ರೇಡ್ಮನ್ ಆಗಿರ್ಬೋದು, GD ಆಗಿರ್ಬೋದು, ನೆಕ್ಸ್ಟ್ ನೀವು PUC ಮೇಲೆ ಅರ್ಜಿ ಹಾಕಿರಿ ಅಂದರೆ ಕ್ಲರ್ಕ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕಿದ್ರಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಇರಬೇಕು. ಅದರ ಜೊತೆ PUC ಮಾರ್ಕ್ಸ್ ಕಾರ್ಡನ್ನ ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು. ಮತ್ತು ನಿಮ್ಮದು ಹೆಚ್ಚಿನ ವಿದ್ಯಾರ್ಥಿ ಏನಾದರೂ ಆಗಿದ್ದರೆ ಆ ಮಾರ್ಕ್ಸ್ ಕಾರ್ಡ್ಗಳನ್ನು ಸಹಿತ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಮಾರ್ಕ್ಸ್ ಕಾರ್ಡ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ LC ಅಥವಾ TC ಅಂತೀವಿ, ಎರಡೂ ಒಂದರಿ. LC ಅಂದರೆ ಲಿವಿಂಗ್ ಸರ್ಟಿಫಿಕೇಟ, TC ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ, ಎರಡೂ ಒಂದ. LC ಅಂದರೆ ಬೇರೆ, ಆಮೇಲೆ TC ಅಂದರೆ ಬೇರೆ ಅಂತ ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅದನ್ನು ಸಹಿತ ತೆಗೆದುಕೊಂಡು ಹೋಗಬೇಕು. ಈ ಹಿಂದಿನ ರ್ಯಾಲಿಯಲ್ಲಿ ಬೆಂಗಳೂರು ಏರೋ ಮತ್ತು ಮಂಗಳೂರು ಏರೋ ಈ ಹಿಂದೆ ನಡೆದಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ನಾವು ನೋಡಿದಾಗ ಜೆರಾಕ್ಸ್ ಮೇಲೆ ಅಲ್ಲಿ ನಡೆದದ, ಇಲ್ಲಂತಲ್ಲ. ಆದರೆ ನಿಮ್ಗೆ ಅವಕಾಶ ಅದ, ಇನ್ನು ಡಿಸೆಂಬರ್ 3 ತನಕ ಅವಕಾಶ ಅದ. ಆದ್ದರಿಂದ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಅಭ್ಯರ್ಥಿಗಳೇ, ನೀವು ಎಲ್ಲಿ 10ನೇ ತರಗತಿಯನ್ನು ಮುಗಿಸಿರ್ತೀರಿ ಅಲ್ಲಿ ನೀವು ಸೆಕೆಂಡ್ LCಯನ್ನು ತೊಗೋಬೇಕು. ನೀವು ಸೆಕೆಂಡ್ LC ತೊಗೋಬೇಕಾದ್ರೆ ಏನು ಮಾಡಬೇಕು, 20 ರೂಪಾಯಿ ಬಾಂಡ್ ಮೇಲೆ ಫಸ್ಟ್ ಪಾರ್ಟಿ ನೀವು, ಸೆಕೆಂಡ್ ಪಾರ್ಟಿ ನೀವು 10ನೇ ತರಗತಿ ಎಲ್ಲಿ ಕಲ್ತಿರ್ತೀರಿ ಅಲ್ಲಿ HM ಮತ್ತು ಹಾಕಿಸಿಂದ ಸ್ಕೂಲ್ ಹೆಸರು ಹಾಕಬೇಕು. ಹಾಕಿ ಬಾಂಡ್ ತೊಗೊಂಡು ಅದರಲ್ಲಿ ಅಪ್ಡೇಟ್ ಮಾಡಬೇಕು. ಏನಪ್ಪ ಅಂದ್ರೆ ನಾನು ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದೀನಿ, ಆದ್ದರಿಂದ ನನಗೆ
ಎಲ್ ಸಿಯನ್ನು ಅಥವಾ ಟಿ ಸಿಯನ್ನು ಇಂಗ್ಲೀಷ್ನಲ್ಲಿ ಕೊಡಬೇಕು, ಸೆಕೆಂಡ್ ಎಲ್ ಸಿಯನ್ನು ಕೊಡಬೇಕು ಅಂತೇಳಿ ನೀವು ವಿನಂತಿ ಮಾಡ್ಕೊಂಡು ಒಂದು ಅಪ್ಡೇಟ್ ಕೊಟ್ಟಿರಪ್ಪ ಅಂದ್ರೆ ನಿಮ್ಗೆ ಸೆಕೆಂಡ್ ಎಲ್ ಸಿ ಕೊಡ್ತಾರು. ಈಗ ಒಂದೇ ಎಲ್ ಸಿ ಏನಾಗಿರ್ತದೆ ರೀ, ನೀವು ಪಿ ಯು ಸಿ ಕಾಲೇಜ್ಗೆ ಹಚ್ಬೇಕಾದ್ರೆ ಫಸ್ಟ್ ಎಲ್ ಸಿ ಒರಿಜಿನಲ್ ಎಲ್ ಸಿ ಡೈರೆಕ್ಟ್ ಕಾಲೇಜ್ ಕೊಟ್ಟಿರ್ತೀರಿ, ಅವ್ರು ಎಲ್ ಸಿ ನಿಮ್ಗೆ ವಾಪಸ್ ಕೊಡೋದಿಲ್ಲ, ನೀವು ಸೆಕೆಂಡ್ ಎಲ್ ಸಿನ ತೆಗಿಸ್ಬೇಕು. ಸೆಕೆಂಡ್ ಎಲ್ ಸಿ ಎಲ್ಲಿ ತೆಗಿಸ್ಬೇಕಪ್ಪ ಅಂದ್ರೆ 10ನೇ ತರಗತಿ ನೀವು ಎಲ್ಲಿ ಕಲ್ತಿರ್ತೀರಿ ಅಲ್ಲೇ ಸೆಕೆಂಡ್ ಎಲ್ ಸಿಯನ್ನು ತೆಗಿಸಿಟ್ಕೋರಿ. ಈಗ ಅಡ್ವಾನ್ಸ್ ಟೈಮ್ ಅದ, ತೆಗಿಸಿಟ್ಕೋರಿ. ನೌಕರಿಗೆ ಬೇಕಾಗೋದು ಏನಪ್ಪ ಅಂದರೆ ಸೆಕೆಂಡ್ ಎಲ್ ಸಿನೇ ಬೇಕು. ಫಸ್ಟ್ ಎಲ್ ಸಿ ನೀವು ಕಾಲೇಜ್ ಕಲಿಲಿಕ್ಕೆ ಹೋಗಿರ್ತದೆ. ಆಮೇಲೆ ಮಾರ್ಕ್ಸ್ ಕಾರ್ಡ್ ಆಯಿತು, ಎಲ್ ಸಿ ಆಯಿತು. ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಭಾಳ ಇಂಪಾರ್ಟೆಂಟ್ ಅಭ್ಯರ್ಥಿಗಳು ಆಧಾರ್ ಕಾರ್ಡ್. ಯಾಕಂದ್ರೆ ಆಧಾರ್ ಕಾರ್ಡ್ನಾಗ ಯಾವ ರೀತಿ ನಿಮ್ಮ ಹೆಸರು ಇರ್ತದೆ, ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ನಿಮ್ಮ ಅಡ್ಡ ಹೆಸರಾಗಿರ್ಬೋದು, ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿನ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರಬೇಕು. ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿನ ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಏನಾದರೂ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೋರಿದ್ರಿ ಅಂದರೆ ಇನ್ನೂ ಅವಕಾಶ ಅದ. ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿನ ಆಧಾರ್ ಕಾರ್ಡ್ ಇರಬೇಕು. ನೀವು ಆಧಾರ್ ಕಾರ್ಡ್ರ ತಿದ್ದುಪಡಿ ಮಾಡಿರಿ ಅಥವಾ ಮಾರ್ಕ್ಸ್ ಕಾರ್ಡ್ರ ತಿದ್ದುಪಡಿ ಮಾಡಿರಿ, ಯಾವ ಸರಿ ಇರ್ತದೆ ಅದನ್ನು ಸರಿ ಮಾಡ್ಕೊರಿ. ಆಧಾರ್ ಕಾರ್ಡು ಮತ್ತು ಮಾರ್ಕ್ಸ್ ಕಾರ್ಡು ಎರಡೂ ಸೇಮ್ ಇರಬೇಕು, ಭಾಳ ಇಂಪಾರ್ಟೆಂಟ್ ಅಭ್ಯರ್ಥಿಗಳಿಗೆ. ಆಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್. ಕಾಸ್ಟ್ ಸರ್ಟಿಫಿಕೇಟ್ ಅಂದಾಗ ಕಾಸ್ಟ್ ಇಂಗ್ಲೀಷ್ನಲ್ಲಿ ಸರ್ಟಿಫಿಕೇಟ್ ತೆಗಿಸ್ಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಡೊಮೇಶಿಯಲ್ ಸರ್ಟಿಫಿಕೇಟ್. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಇವು ಎಲ್ಲ ಇಂಗ್ಲೀಷ್ನಾಗ ಇರಬೇಕು. ಎಷ್ಟು ಒರಿಜಿನಲ್ ದಾಖಲಾತಿಗಳನ್ನ ನೀವು ಒಯ್ತೀರಿ ಅದ್ರ ಜೊತೆ ಎಲ್ಲ ಎರಡೆರಡು ಸೆಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅವಾಗ ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ಅದ್ರ ಜೊತೆನೇ ಕೆಳಗೆ ಮತ್ತೊಂದು ಫಾರ್ಮೇಟ್ ಬಿಡ್ತಾರೆ ರೀ. ಏನಪ್ಪ ಅಂದ್ರೆ ಅಪ್ಡೇಟ್ ಮಾಡಿಸ್ಕೊಂಡು ಹೋಗೋದಿರ್ತದೆ. ನೀವು ಅಪ್ಡೇಟ್ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಫಾರ್ಮೇಟೇ ಬಿಟ್ಟಿರ್ತಾರೆ. ಅದು ಹೆಂಗೆ ಫಾರ್ಮೇಟ್ ಇರ್ತದೆ ನೋಡಬೇಕು. ತಂದೆ ಹೆಸರು ಎಲ್ಲಿ ಬರ್ತದೆ, ನಿಮ್ಮ ಹೆಸರು ಎಲ್ಲಿ ಬರ್ತದೆ, ಅಡ್ಡ ಹೆಸರು ಎಲ್ಲಿ ಬರ್ತದೆ, ತಾಲೂಕು, ಜಿಲ್ಲೆ, ಊರು ಎಲ್ಲಿ ಬರ್ತದೆ, ಪ್ರತಿಯೊಂದನ್ನು ಆ ಫಾರ್ಮೇಟ್ ಬಿಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಸರಿಯಾಗಿ ಇಂಗ್ಲೀಷ್ ಯಾರು ಟೈಪ್ ಮಾಡ್ತಾರೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅವ್ರ ಹತ್ರ ಟೈಪ್ ಮಾಡಿಸಿ ನಿಮ್ಮ ಸಮೀಪದ ನೋಟ್ರಿ ಅವ್ರ ಹತ್ರ ಅಲ್ಲಿ ಸಹಿಯನ್ನು ಮಾಡಿಸ್ಬೇಕು. ನೋಟ್ರಿ ಅಂದರೆ ಬೇರೆ ಅಲ್ಲರಿ, ವಕೀಲರೇ ನೋಟ್ರಿ ಇರ್ತಾರೆ ರೀ. ಅಲ್ಲಿ ವಕೀಲರಿದ್ದಲ್ಲಿ ನೀವು ಹೋಗಿ ಕೇಳಿರಪ್ಪ ಅಂದರೆ ಸರ್ ನೋಟ್ರಿ ಯಾರಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ, ಅವ್ರ ಹತ್ರ ನೀವು ಮಾಡ್ಕೋಬೇಕು. ಅದು ಅಪ್ಡೇಟ್ ಅಡ್ವಾನ್ಸಾಗಿ ಯಾರೂ ಮಾಡ್ಕೋಬೇಡ್ರಿ. ಅಡ್ಮಿಟ್ ಕಾರ್ಡ್ ಬಂದ ಮೇಲೆ ನೀವು ಏನು ಮಾಡ್ಬೇಕಂದ್ರೆ ಅಲ್ಲಿ ಫಾರ್ಮೇಟ್ ಕೊಟ್ಟಿರ್ತಾರೆ, ಅದನ್ನು ನೋಡಿ ನೀವು ಅಪ್ಡೇಟ್ ಫಾರ್ಮನ್ನು ರೆಡಿ ಮಾಡ್ಕೋಬೇಕು. ಆಮೇಲೆ ಕಾಸ್ಟ್, ಡೊಮೆಸಿಲ, ರೆಸಿಡೆನ್ಷಿಯಲ ಇವೆಲ್ಲ ಕರೆಕ್ಟಾಗಿ ಈಗಾಗಲೇ ಅಡ್ವಾನ್ಸಾಗಿ ನೀವು ತೆಗಿಸಿಟ್ಕೊಂಡಿರ್ತೀರಿ. ಇನ್ನೂ ಯಾರಾದರೂ ತೆಗಿಸಿಟ್ಕೊಂಡಿಲ್ಲ ಅಂದರೆ ಅವನು ತೆಗಿಸಿಟ್ಕೊರಿ. ಎಲ್ಲ ಡಾಕ್ಯುಮೆಂಟ್ಸ್ ಸೇಮ್ ಇರಬೇಕು. ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಅಡ್ಡ ಹೆಸರಾಗಿರ್ಬೋದು, ಜಿಲ್ಲೆ, ತಾಲೂಕು ಪ್ರತಿಯೊಂದು ಸೇಮ್ ಇರಬೇಕು ರೀ. ಮಾರ್ಕ್ಸ್ ಕಾರ್ಡು, ಆಮೇಲೆ ಎಲ್ ಸಿ, ಡೊಮೆಸಿಲ, ರೆಸಿಡೆನ್ಷಿಯಲ, ಕಾಸ್ಟ, ಆಮೇಲೆ ಅಪ್ಡೇಟ ಇವು ಭಾಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇರ್ತಾವೆ. ಇಷ್ಟು ಡಾಕ್ಯುಮೆಂಟ್ ಆದರೆ ನೀವೇನಪ್ಪ ಅಂದರೆ ರ್ಯಾಲಿಗೆ ಹೋಗ್ಬೋದು. ಅದರ ಜೊತೆ ಅಡ್ಮಿಟ್ ಕಾರ್ಡ್ ಒಂದಿರ್ತದೆ, ಇಟ್ಟು ತೊಗೊಂಡು ನೀವು ರ್ಯಾಲಿಗೆ ಹೋಗ್ಬೋದು. ರ್ಯಾಲಿಗೆ ಹೋದ್ಮೇಲೆ ಏನಿರ್ತದಪ್ಪ ಅಂದ್ರೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಕೊಪ್ಪಳದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಡಿಸೆಂಬರ್ 3ರಿಂದ ನಡೀತಕ್ಕಂಥ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಅಲ್ಲಿ ಬೆಳಿಗ್ಗೆ 4 ಗಂಟೆಗೆ ಟೈಮ್ ಕೊಟ್ಟಿರ್ತಾರೆ. ನಿಮ್ಗೆ ಯಾವ ದಿನಾಂಕ ಬೆಳಿಗ್ಗೆ 4 ಗಂಟೆಗೆ ಕೊಟ್ಟಿರ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಅಂದರೆ ನೀವು ಅಲ್ಲಿ ಹೋಗಬೇಕು. ಹೋದಾಗ ಫಸ್ಟ್ಗೆ ಏನು ನೋಡ್ತಾರಪ್ಪ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ನೋಡ್ತಾರೆ, ಅದರ ಜೊತೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನೋಡ್ತಾರೆ. ಅವ್ನು ನೋಡಿರಪ್ಪ ಅಂದರೆ ಒಳಗಡೆ ಬಿಡ್ತಾರೆ ನಿಮ್ಮನ್ನ. ನೆಕ್ಸ್ಟ್ ಒಳಗಡೆ 4 ಗಂಟೆಗೆ ಒಳಗಡೆ ತೊಗೋತಾರೆ. ಒಳಗಡೆ ಬಿಟ್ಟ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಬ್ಯಾಚ್ಗಳನ್ನ ಮಾಡ್ತಾರೆ. ಯಾವ ರೀತಿ ಬ್ಯಾಚ್ಗಳನ್ನ ಮಾಡ್ತಾರಪ್ಪ ಅಂದ್ರೆ 100 ಹುಡುಗರು ಆಗ್ಬೋದು, 120 ಆಗ್ಬೋದು, 130 ಇಷ್ಟ ಒಂದು ಬ್ಯಾಚ್ ಇಷ್ಟ ಮಾಡ್ತಾರೆ. ದಿನಕ್ಕೆ 7, 8, 10, 15ರವರೆಗೆ ಬ್ಯಾಚ್ಗಳು ಆಗ್ಬೋದು. ಆ ದಿನದ ಸಂಖ್ಯೆ ಎಷ್ಟಿರ್ತದೆ ಆ ಆಧಾರ ಮೇಲೆ ಬ್ಯಾಚ್ಗಳನ್ನ ಮಾಡ್ತಾರೆ. ಆ ಬ್ಯಾಚ್ ಪ್ರಕಾರ ಫಸ್ಟ್ನೇ ಬ್ಯಾಚ, 2ನೇ ಬ್ಯಾಚ ಹಿಂಗೆ ರನ್ನಿಂಗ್ಗಳನ್ನ ಬಿಡ್ತಾರೆ. ರನ್ನಿಂಗ್ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತು. ನೀವು ಅಲ್ಲಿ ಏನಿರ್ತದೆ 400 ಮೀಟ್ರ್ ಟ್ರ್ಯಾಕ್ನಾಗ ನಿಮ್ಮನ್ನ ರನ್ನಿಂಗ್ ಮಾಡಿಸ್ತಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ 4 ರೌಂಡ್ ರನ್ನಿಂಗ್ ಮಾಡಬೇಕು. 1600 ಮೀಟ್ರ್ ಕಂಪ್ಲೀಟ್ ಆಗ್ತದೆ. 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿರಪ್ಪ ಅಂದ್ರೆ ಅಲ್ಲಿ ಫಸ್ಟ್ ಗ್ರೂಪ್ ಹತ್ ಮಾಡ್ತಾರೆ. ಅದಕ್ಕೆ 60 ಮಾರ್ಕ್ಸ್ ಇರ್ತಾವೆ. ಅದೇ ರೀತಿಯಾಗಿ 5:31ರಿಂದ 5:45 ನೀವು ರನ್ನಿಂಗ್ ಮಾಡಿರಪ್ಪ ಅಂದ್ರೆ ಅದು ಸೆಕೆಂಡ್ ಗ್ರೂಪ್ ಹತ್ ಮಾಡ್ತಾರೆ. ಅದಕ್ಕೆ ಮಾರ್ಕ್ಸ್ ಎಷ್ಟಿರ್ತಾವಪ್ಪ ಅಂದ್ರೆ 48 ಮಾರ್ಕ್ಸ್ ಇರ್ತಾವೆ. ಅಂದರೆ 12 ಮಾರ್ಕ್ಸ ಮೈನಸ್ ಆಗ್ತದೆ. ಎಲ್ಲರಿಗೂ ಅಭ್ಯರ್ಥಿಗಳಿಗೆ ಗೊತ್ತಿರಲಿ. ಆಮೇಲೆ ಏನು ಮಾಡ್ತಾರೆ, ನಿಮ್ಮ ಕೈಗೆ ಫಸ್ಟ್ ಗ್ರೂಪ, ಸೆಕೆಂಡ್ ಗ್ರೂಪ ಅಂತೇಳಿ ನಿಮ್ಮ ಕೈಗೆ ಗುರುತಿಸ್ಲಿಕ್ಕೆ ಬ್ಯಾಚ್ಗಳನ್ನ ಕಟ್ತಾರೆ. ಬ್ಯಾಚ್ಗಳನ್ನ ಕಟ್ಟಿದ ಮೇಲೆ ಅಲ್ಲಿಂದ ನೇರ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರಪ್ಪ ಅಂದ್ರೆ ಅಲ್ಲಿ ಪ್ಲಬ್ಸ್ ತೆಗಿಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಪ್ಲಬ್ಸ್ ತೆಗಿಸ್ಲಿಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿಯೂ ಸಹಿತ ಲೈನ್ ಮಾಡ್ತಾರೆ. 4 ಲೈನ್ ಮಾಡ್ತಾರೆ. 4 ಲೈನ್ ಮಾಡ್ಕೊಂಡು 4 ಜನ ತೊಗೊಂಡು ಪ್ಲಬ್ಸನ್ನು ತೆಗಿಸ್ತಾರೆ. ಅಲ್ಲಿ 10 ತೆಗೆದ್ರೆ ಎಕ್ಸಲೆಂಟ್, 40 ಮಾರ್ಕ್ಸ್ ಇರ್ತದೆ. ಆಮೇಲೆ ನೆಕ್ಸ್ಟ್ 9, 8, 7, 6 ತೆಗೆದ್ರೆ ಜಸ್ಟ್ ಪಾಸ್ ರೀ. ಈ ರೀತಿ ಇರ್ತದೆ. ಯಾರು ಹೆಂಗೆ ತೆಗಿತೀರಿ ಅವ್ರನ್ನ ಲೈನ್ ಮಾಡಿ ಏನು ಮಾಡ್ತಾರೆ ಅಂದರೆ ನಿಮ್ಮನ್ನು ಕುಣಿಸ್ತಾರೆ. ಕುಣಿಸಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನೆಲ್ಲ ರಿಕಾರ್ಡ್ ಮಾಡ್ಕೋತಾರೆ ಪ್ರತಿಯೊಬ್ಬರಿಗೆ. ಯಾಕಂದ್ರೆ ರನ್ನಿಂಗು ಮಾರ್ಕ್ಸ್ ಇರ್ತದೆ, ರಿಕಾರ್ಡ್ ಮಾಡ್ಕೋತಾರೆ. ಅದೇ ರೀತಿಯಾಗಿ ಪ್ಲಬ್ಸ್ಗೂ ಮಾರ್ಕ್ಸ್ ಇರ್ತದೆ. ನೀವು ಎಷ್ಟು ಪ್ಲಬ್ಸ್ ತೆಗೆದ್ರಿ ಅದನ್ನು ರಿಕಾರ್ಡ್ ಮಾಡಿಕೊಂಡು ಮಾರ್ಕ್ಸ್ ಮಾಡ್ತಾರೆ. ಇಲ್ಲಿ ಪರೀಕ್ಷೆ 100 ಮಾರ್ಕ್ಸ್ ಆದರೆ ಫಿಸಿಕಲ್ಗೂ 100 ಮಾರ್ಕ್ಸ್ ಇರ್ತದೆ. ಒಟ್ಟು 200 ಮಾರ್ಕ್ಸ್ ಪೈಕಿ ಅಂತಿಮವಾಗಿ
ಆಯ್ಕೆಯನ್ನು ಮಾಡ್ತಾರೆ ಅಭ್ಯರ್ಥಿಗಳು. ಇದಾದಮೇಲೆ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಜಿಗ್ಜಾಗ್ ನಡಿಗೆ ಬರ್ತದೆ. ಜಿಗ್ಜಾಗ್ ನಡಿಗೆಗೆ ಯಾವುದೇ ರೀತಿ ಮಾರ್ಕ್ಸ್ ಇರೋಂಗಿಲ್ಲ, ಆದರೂ ಸಹಿತ ಕರೆಕ್ಟಾಗಿ ಜಿಗ್ಜಾಗ್ ನಡಿಗೆಯನ್ನು ನೀವು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಲಾಂಗ್ ಜಂಪ್ ಬರ್ತದೆ. ಲಾಂಗ್ ಜಂಪ್ ಎಷ್ಟು ಇರ್ತದಪ್ಪ ಅಂದ್ರೆ 9 ಫೂಟ್ ಇರ್ತದೆ. 1 ಫೂಟು 1.5 ಫೂಟು ಅಥವಾ 2 ಫೂಟ್ ಆಳ ತೆಗೆದಿರ್ತಾರೆ. ಅದ್ರ ಮೇಲೆ ಸುತ್ತರಿಗೆ ಉಸ್ಕಿನ ಚೀಲ ಇಟ್ಟು ಜಿಗಿಸ್ತಾ ಇರ್ತಾರೆ. ಇದಕ್ಕೂ ಯಾವುದೇ ರೀತಿ ಮಾರ್ಕ್ಸ್ ಇರೋಂಗಿಲ್ಲ. ಆಮೇಲೆ ಅದು ಜಿಗಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಮುಗಿದ ಮೇಲೆ ನೆಕ್ಸ್ಟ್ ನಿಮ್ದು ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಹೈಟ, ವೇಟ ಮತ್ತು ಚೆಸ್ಟನ್ನು ಚೆಕ್ ಮಾಡ್ತಾರೆ. ಹೈಟ ನೋಡಿರಿ, GD ಹೋಗ್ತಕ್ಕಂಥ ಅಭ್ಯರ್ಥಿಗಳು, ಟ್ರೇಡ್ಮನ್ ಹೋಗ್ತಕ್ಕಂಥ ಅಭ್ಯರ್ಥಿಗಳು 166 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಕ್ಲರ್ಕ್ ಹೋಗ್ತಕ್ಕಂಥ ಅಭ್ಯರ್ಥಿಗಳು 162 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಆಮೇಲೆ ನೆಕ್ಸ್ಟ್ ಚೆಸ್ಟ್ ಎಟ್ಟಿರ್ತದಪ್ಪ ಅಂದ್ರೆ ನಾರ್ಮಲಾಗಿ 77 ಸೆಂಟಿಮೀಟರಿಂದ ವಿಸ್ತಾರ ಮಾಡಿದಾಗ ಅಂದರೆ 5 ಸೆಂಟಿಮೀಟರ್ ವಿಸ್ತಾರ ಆಗಬೇಕು, ಅಂದರೆ 82 ಸೆಂಟಿಮೀಟರ್ ಆಗಬೇಕು. ಅದೇ ರೀತಿಯಾಗಿ ಹೈಟ್ ತಕ್ಕಂತೆ ವೇಟ್ ಇರಬೇಕು. ಈಗ 166 ಸೆಂಟಿಮೀಟರ್ಗಿಂತ ಹೆಚ್ಚಿಗೆಪ್ಪ ಅಂದ್ರೆ 50 kgಕ್ಕಿಂತ ಮೇಲೆ ನಿಮ್ದು ತೂಕ ಇರಬೇಕು. ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ನೋಡ್ತಾರೆ. ಡಾಕ್ಯುಮೆಂಟ್ಗಳ ನೀವು ಈಗಾಗಲೇ ಏನೇನು ಡಾಕ್ಯುಮೆಂಟ್ ಒಯ್ಬೇಕಂತ ತಪ್ಪದ 2 ಸೆಟ್ ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ಬೇಕು. ನಾನು ಇನ್ನೊಂದು ಮರ್ತೀನಿ ಆಗ ಹೇಳೋ ಮುಂದೆ ಇಂಪಾರ್ಟೆಂಟ್, ಅದ್ರ ಜೊತೆ ಫೋಟೋ ಒಯ್ಬೇಕು ರೀ. ಎಲ್ಲ ಡಾಕ್ಯುಮೆಂಟ್ ಜೊತೆ 15 ಫೋಟೋ ಒಯ್ಯಬೇಕು. 15 ನೀವು ಏನು ಮಾಡ್ಬೇಕಂದ್ರೆ ಒಂದು 30 ಫೋಟೋ ಒಮ್ಮೆ ತೆಗೆಸ್ಬೇಕು. ಫೋಟೋ ತೆಗೆಸುವಾಗ ಭಾಳ ಎಚ್ಚರಿಕೆಯಿಂದ ಫೋಟೋ ತೆಗೆಸ್ಬೇಕು ಎಲ್ಲರೂ. ಯಾಕಂದ್ರೆ ಚಸ್ಮಾ ಹಾಕ್ಕೊಂಡು ಆಮೇಲೆ ಕ್ಯಾಪ್ ಹಾಕ್ಕೊಂಡು ಅಥವಾ ಸ್ಟೈಲ್ ಈ ಕಡೆ ಮಾಡಿ ಅಥವಾ ಈ ಕಡೆ ಮಾಡಿ ಅಥವಾ ಭುಜ ಹಿಂಗೆ ಮೇಲೆ ತೆಳಗೆ ಮಾಡಿ ನಿಂತ್ನಿ ಈ ರೀತಿ ಮಾಡಿ ಯಾರು ನಿಲ್ಲಬಾರ್ದು. ಕರೆಕ್ಟಾಗಿ ಸ್ಟ್ರೇಟ್ ಆಗಿರಬೇಕು, ಕಟ್ಟಿಂಗ್ ಮಾಡಿಸ್ಕೊಂಡಿರಬೇಕು. ಆರ್ಮಿ ಹೋಗೋರು ಅಂದ್ರೆ ಬರೀ ನಿಮ್ಮ ಫೋಟೋ ನೋಡ್ರೆ ಶಿಸ್ತು ಎದ್ದು ಕಾಣಬೇಕು. ಆಮೇಲೆ 2 ಕಿವಿಗಳು ಸರಿಯಾಗಿ ಕಾಣಿಸ್ತಾ ಇರಬೇಕು. ಆ ರೀತಿ ನಿಮ್ಮ ಫೋಟೋಗಳನ್ನ ಹೊಡಿಬೇಕು. ಒಂದು 15ರಿಂದ 30 ಫೋಟೋ ಒಮ್ಮೆ ತೆಗೆಸ್ಕೊಂಡು ಹೋಗ್ರಿ. ಫೋಟೋನು ಒಯ್ಯಲೇಬೇಕು. ಆಮೇಲೆ ನೆಕ್ಸ್ಟ್ ಇದಾದಮೇಲೆ ಏನಿರ್ತದಪ್ಪ ಅಂದ್ರೆ ಮರುದಿನ ನಿಮ್ಮದು ನೀವು ಫಿಸಿಕಲ್ ಫಿಟ್ ಆದ್ರಿ ಅಂದರೆ ಮರುದಿನ ನಿಮ್ಮದು ಮೆಡಿಕಲ್ ಇರ್ತದೆ. ಆಮೇಲೆ ಮೆಡಿಕಲ್ ಫಿಟ್ ಆದ್ರಿಪ್ಪ ಅಂದರೆ ಅಂತಿಮವಾಗಿ ಫೈನಲ್ ರಿಸಲ್ಟ್ಗಾಗಿ ನೀವು ಕಾಯಬೇಕು. ಅದೇ ರೀತಿಯಾಗಿ ಮೆಡಿಕಲ್ ಯಾರಾದರೂ ಅನ್ಫಿಟ್ ಆದ್ರಿ ಅಂದರೆ ಅಲ್ಲಿ ಅನ್ಫಿಟ್ ಆದಂಥ ಕೊಪ್ಪಳ ಆರ್ಮಿ ರ್ಯಾಲಿಯಲ್ಲಿ ಅನ್ಫಿಟ್ ಆದಂಥ ಅಭ್ಯರ್ಥಿಗಳನ್ನು ಬೆಳಗಾವಿ ಹಾಸ್ಪಿಟ್ಲಿಗೆ ಕೊಡ್ತಾರೆ, ಇಲ್ಲಾಂದರೆ ಬೆಂಗಳೂರು ಹಾಸ್ಪಿಟ್ಲಿಗೆ ಕೊಡ್ತಾರೆ, ಇಲ್ಲಾಂದರೆ ಪುಣೆ ಹಾಸ್ಪಿಟ್ಲಿಗೆ ಸಹಿತ ಬರೆದು ಕೊಡ್ಬೋದು ಅಭ್ಯರ್ಥಿಗಳೇ. ನೋಡೋಣ, ಈಗಾಗಲೇ ಅಗ್ನಿವೀರ ಆರ್ಮಿ ಪರೀಕ್ಷೆಯನ್ನು ಪಾಸ್ ಮಾಡಿ ಫಿಸಿಕಲ್ಗಾಗಿ ಕಾಯ್ತಿರ್ತಕ್ಕಂಥ ಬೆಳಗಾವಿ ARದ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತುಕೊಂಡಂಥ ಅಭ್ಯರ್ಥಿಗಳು ನಿಮ್ಮ ಗುರಿಯನ್ನು ನೀವು ಮುಟ್ರಿ. ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿಯಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಪೂರ್ವಭಾವಿಗೆ ದೈಹಿಕ ತರಬೇತಿನ ಕೊಡ್ತೀವಿ. ಅದೇ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ, ಲಿಖಿತ ಪರೀಕ್ಷೆ ತರಬೇತಿಯನ್ನು ಸಹಿತ ನಮ್ಮಲ್ಲಿ ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ನಮ್ಮ ತರಬೇತಿ ಕೇಂದ್ರದಲ್ಲಿ 400 ಮೀಟರ್ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರತಿಯೊಂದು ರೌಂಡ್ ಟೈಮ್ ಹೇಳ್ತೀವಿ. 1ನೇ ರೌಂಡು ಎಷ್ಟಾಯಿತು, 2ನೇ ರೌಂಡು, 3ನೇ ರೌಂಡು, ಲಾಸ್ಟ್ ಫಿನಿಶಿಂಗ್ ಎಷ್ಟಾಯಿತು, ಪ್ರತಿಯೊಂದು ರೌಂಡ್ ಟೈಮ್ಗಳನ್ನ ಹೇಳ್ತೀವಿ. ಅದೇ ರೀತಿಯಾಗಿ ಪ್ಲಬ್ಸ್ ಆರ್ಮಿ ಒಳಗೆ ಯಾವ ರೀತಿ ತೆಗೆಸ್ತಾರೆ ಅದೇ ರೀತಿಯೇ ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದೇ ರೀತಿಯಾಗಿ ಜಿಗ್ಜಾಗ್ ನಡಿಗೆ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಆರ್ಮಿಯಲ್ಲಿ ಯಾವ ರೀತಿ ಸಿಲೆಕ್ಷನ್ ಮಾಡಿಸ್ತಾರೆ ಅದೇ ರೀತಿನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ. ಆದ್ದರಿಂದ ಅಭ್ಯರ್ಥಿಗಳು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರಪ್ಪ ಅಂದ್ರೆ ತರಬೇತಿಗೆ ಕಳಿಸಿ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಈಗ ಮುನ್ನಡೀತಾ ಇದೆ. ಅಭ್ಯರ್ಥಿಗಳೇ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಆಯ್ಕೆ ಆಗ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆಯೂ ಸಹಿತ ನಿಮ್ಮ ಸ್ನೇಹಿತರಿಗೆ ಮಾಹಿತಿಯನ್ನು ಕೊಡಿ. ಏಕೆಂದರೆ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ನೀಡ್ತಾ ಇರ್ತೀವಿ. ಅಭ್ಯರ್ಥಿಗಳೇ, ಮತ್ತು ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಡಾಕ್ಯುಮೆಂಟ್ ನಾನು ಇಂಪಾರ್ಟೆಂಟ ರ್ಯಾಲಿಗೆ ಹೋಗೋದು ಮಾತ್ರ ಹೇಳಿ. ರ್ಯಾಲಿಗೆ ಹೋದ್ಮೇಲೆ ನೆಕ್ಸ್ಟ್ ಏನು ತೆಗೆಸೋದು, ನೀವು ಸಿಲೆಕ್ಷನ್ ಆದಮೇಲೆ ಮತ್ತೆ ತೆಗೆಸೋದಿರ್ತದೆ. ಅವಾಗ ಏನೇನು ಬರ್ತಾವಪ್ಪ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಬರ್ತದೆ, ಆಮೇಲೆ ಸ್ಕೂಲ್ ಕ್ಯಾರೆಕ್ಟರ್ ಬರ್ತದೆ, ಆಮೇಲೆ ಪಂಚಾಯತಿ ಕ್ಯಾರೆಕ್ಟರ್ ಬರ್ತದೆ, ಆಮೇಲೆ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಬರ್ತದೆ, ಆಮೇಲೆ ನಿಮ್ಮ ಫ್ಯಾಮ್ಲಿ ಫೋಟೋ ಬರ್ತದೆ. ಇವೆಲ್ಲ ನೆಕ್ಸ್ಟ್ ನೀವು ರ್ಯಾಲಿ ಆದ ನಂತರ ನೀವು ತೆಗೆಸಲಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಅಂಜುವಂಥ ಅವಶ್ಯಕತೆ ಇಲ್ಲ. ರ್ಯಾಲಿಗೆ ಹೋಗುವಾಗ ಇಂಪಾರ್ಟೆಂಟ್ ಏನು ಅನ್ನೋದನ್ನು ಹೇಳೀನಿ. ಅಭ್ಯರ್ಥಿಗಳಿಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ಗಳನ್ನು ತಯಾರು ಮಾಡಿ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಬರೋರು ಯಾರು ಇದ್ದರೆ ಪ್ರವೇಶ ಪ್ರಾರಂಭವಾಗಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಕೊಪ್ಪಳ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಮತ್ತೊಂದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಡೌಟ್ಸ್ ನೀವು ಕಮೆಂಟ್ ಮಾಡಿರಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋನ ಮಾಡ್ತೀನಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ.
ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.